ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡನೇ ದಿನವೂ ಕೂಡ ಒತ್ತುವರಿ ತೆರವು ಕಾರ್ಯಾಚರಣೆಯನ್ನ ಮುಂದುವರಿಸಲಾಗ್ತಾ ಇದೆ. ಬೆಂಗಳೂರಿನ 5 ಪಾಲಿಕೆ ವ್ಯಾಪ್ತಿಯಲ್ಲಿ ಜೆಸಿಪಿ ಗರ್ಜಿಸ್ತಾ ಇದೆ. ನಿನ್ನೆ ಅಶೋಕ ಪಿಲ್ಲರ್ನಿಂದಲೇ ತೆರವು ಕಾರ್ಯ ಆರಂಭ ಆಗಿತ್ತು. ಈ ಕುರಿತ ಡೀಟೇಲ್ಸ್ ಬರ್ತಾ ಇದೆ. ಫುಟ್ಪಾತ್ ವ್ಯಾಪಾರಿಗಳು ಯಾವ ರೀತಿಯಾಗಿ ಗೋಳಾಡ್ತಾ ಇದ್ದಾರೆ ಅನ್ನೋದನ್ನ ದೃಶ್ಯಾವಳಿಗಳ ಮುಖಾಂತರ ಗಮನಿಸಬಹುದು. ಜೆಸಿಪಿ ಯಾವ ರೀತಿಯಾಗಿ ತನ್ನ ಕಾರ್ಯಾಚರಣೆಯನ್ನ ನಡೆಸ್ತಾ ಇದೆ ಅನ್ನೋದನ್ನ ದೃಶ್ಯಾವಳಿಗಳ ಮುಖಾಂತರ ನೀವು ಗಮನಿಸ್ತಾ ಹೋಗ್ಬೋದು. ನೋಡಿ, ಫುಟ್ಪಾತ್ ಉಳಿಸ್ಬೇಕಾ, ವ್ಯಾಪಾರವನ್ನ ಉಳಿಸ್ಬೇಕಾ ಅನ್ನೋದು ಸದ್ಯದಲ್ಲಿ ಚರ್ಚೆಗಳು ಕೂಡ ಆಗ್ತಾ ಇದೆ. ಹೊಟ್ಟೆಪಾಡಿಗಾಗಿ ವ್ಯಾಪಾರ ಅಂತ ಹೇಳಿ ನಾವು ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ, ಅದಕ್ಕೂ ಕೂಡ ನೀವು ತಣ್ಣೀರನ್ನ ಎರಚ್ತಾ ಇದ್ದೀರಿ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಜೀವನೋಪಾಯವನ್ನ ಉಳಿಸ್ಕೊಳ್ಳೋದಕ್ಕೆ ವ್ಯಾಪಾರಿಗಳು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಸಂಚಾರ ಸುಗಮಕ್ಕೆ ಪಾಲಿಕೆಯ ಕಟ್ಟುನಿಟ್ಟಿನ ಕ್ರಮವನ್ನ ಕೂಡ ಈಗಾಗಲೇ ತೆಗೆದುಕೊಳ್ಳಲಾಗ್ತಾ ಇದೆ. ಇವತ್ತು ಕೂಡ ಮತ್ತಷ್ಟು ಕಡೆ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭ ಆಗ್ತಾ ಇದೆ. ಜಿಬಿಎ ಅಧಿಕಾರಿಗಳು ಬಡವರ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಮಾತ್ರ ಸೀಮಿತ. ಯಾಕೆಂತಂದ್ರೆ ಈ ಒತ್ತುವರಿ ಜಾಗವನ್ನ ಬಿಡಿಸ್ಕೊಳಕ್ ಯೋಗ್ಯತೆ ಇಲ್ಲ. ದೊಡ್ಡ ದೊಡ್ಡ ಅಧಿಕಾರಿಗಳು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಆ ಜಾಗವನ್ನ ಬಿಡಿಸ್ಕೊಳ್ಳಿ ನೋಡೋಣ, ಇಲ್ಲ, ಅದಕ್ಕೆ ಮಾತ್ರ ಮುಂದಾಗೋದಿಲ್ಲ. ಒತ್ತುವರಿ ಮಾಡ್ಕೊಂಡಿರೋರು ಆರಾಮಾಗಿ ರಾಜ್ಯಾರೋಷವಾಗಿ ದೊಡ್ಡ ದೊಡ್ಡ ಕಟ್ಟಡಗಳನ್ನ, ಬಿಲ್ಡಿಂಗ್ಗಳನ್ನ ಕಟ್ಕೊಂಡು ಜೀವನ ಮಾಡ್ತಾ ಇದ್ರು. ಡೋಂಟ್ ಕೇರ್. ಜಿಬಿಎ ಅಧಿಕಾರಿಗಳು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದೇ ಕಾಣಸಿಗೋದು ಯಾರು ಹೇಳಿ? ಬಡವರು, ಬಲ್ಲಿಗರು ಅಂತ ಹೇಳ್ತೀವಲ್ಲ ನಾವು, ಅಂಥವ್ರು ಕಾಣಸಿಗ್ತಾರೆ. ಏನೋ ತಮ್ಮ ಹೊಟ್ಟೆಪಾಡಿಗೆ ಅಂತ ಹೇಳಿ ಬೀದಿ ಬದಿ ವ್ಯಾಪಾರವನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಬೆಂಗಳೂರಿನ ಮತ್ತಷ್ಟು ಕಡೆ ಇವತ್ತು ಜಿಬಿಎ ಕಾರ್ಯಾಚರಣೆ ನಡೆಸ್ತಾ ಇದೆ. ಸಂಚಾರ ಸುಗಮಕ್ಕೆ ಪಾಲಿಕೆಯು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತಾ ಇದೆ. ಫುಟ್ಪಾತ್ ಉಳಿಸ್ಬೇಕಾ, ವ್ಯಾಪಾರವನ್ನ ಉಳಿಸ್ಬೇಕಾ ಅಂತ ಹೇಳಿ ನಗರದಲ್ಲಿ ಚರ್ಚೆ ಆಗ್ತಾ ಇದೆ. ಹೊಟ್ಟೆಪಾಡ್ಗಾಗಿ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತ ಹೇಳಿ ವ್ಯಾಪಾರಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಜೀವನೋಪಾಯವನ್ನ ಉಳಿಸ್ಕೊಳ್ಳೋದಕ್ಕೆ ವ್ಯಾಪಾರಿಗಳು ಹೋರಾಡ್ತಾ ಇದ್ದಾರೆ. ಆದ್ರೆ ಯಾವುದೇ ಪ್ರಯೋಜನ ಆಗುದಿಲ್ಲ. ಯಲಹಂಕ, ವಿಜಯನಗರ, ಬಸವನಗುಡಿ ಸೇರಿ ಹಲವು ಕಡೆ ತೆರವು ಕಾರ್ಯಾಚರಣೆಯನ್ನ ಮಾಡ್ಲಾಗ್ತಾ ಇದೆ. ಜಿಬಿಎ ಒಂದು ಸ್ಟೆಪ್ ಮುಂದೆ ಏನೋ ಹೋಗಿದೆ, ಬಟ್ ಆದ್ರೆ ವ್ಯಾಪಾರಿಗಳು ಕಣ್ಣೀರನ್ನ ಹಾಕುವಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ. 200 ಕಿಲೋಮೀಟರ್ ಪ್ರಮುಖ ರಸ್ತೆಗಳಲ್ಲಿ ಸೇಫ್ ಫುಟ್ಪಾತ್ ಅಭಿಯಾನ ಏನ್ ನಡೀತಾ ಇದೆ ಅದು ಇವತ್ತಿಗೆ ಎರಡನೇ ದಿನ ಮುಂದುವರೆದುಕೊಳ್ತಾ ಹೋಗ್ತಾ ಇದೆ. ರಾಜಧಾನಿ ಬೆಂಗಳೂರಿನಲ್ಲಿ ಫುಟ್ಪಾತ್ಗಳ ಮೇಲಿನ ಒತ್ತುವರಿಗೆ ಜಿಬಿಎ ಭರ್ಜರಿ ಬ್ರೇಕ್ ಅನ್ನ ಹಾಕಿದೆ. ಸುರಕ್ಷಿತ ಫುಟ್ಪಾತ್ ಅಭಿಯಾನ ಅಡಿಯಲ್ಲಿ ನಗರದ ಹಲವು ಪ್ರಮುಖ ಪ್ರದೇಶಗಳಲ್ಲಿ ಜೆಸಿಬಿಗಳು ಗರ್ಜನೆಯನ್ನ ಏನೋ ಮಾಡ್ತಾ ಇದ್ದಾವೆ. ಬಟ್ ಆದ್ರೆ ವ್ಯಾಪಾರಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಈ ರೀತಿಯಾಗಿ ಬಂದ್ಬಿಟ್ಟು ನಮ್ಮ ವ್ಯಾಪಾರವನ್ನ ಹಾಳು ಮಾಡ್ತಾ ಇದ್ದೀವಿ, ನಾವ್ ಎಲ್ಲಿ ಹೋಗಿ ಬದುಕೋಣ, ನಾವ್ ಹೇಗ್ ನಮ್ಮ ಜೀವನವನ್ನ ಕಟ್ಕೊಳ್ಳೋಣ, ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ, ಮಕ್ಕಳು ಮರಿಗಳಿರ್ತಾರೆ, ಅವರನ್ನ ನಾವು ಹೇಗ್ ಸಾಕೋಣ, ದಿನದಲ್ಲಿ ಅಷ್ಟೋ ಇಷ್ಟೋ ಲಾಭ ಅಂತ ನಾವು ಪಡ್ಕೊಳ್ತೀವಿ. 200 - 300 ರೂಪಾಯಿ ಲಾಭ ಸಿಕ್ಕಿದ್ರೆ ಹೆಚ್ಚು. ಸೊ ಅಂತಹ ವ್ಯಾಪಾರಿಗಳು ಈಗ ಬೀದಿಗೆ ಬೀಳ್ತಾ ಇದ್ದಾರೆ. ಇದಕ್ಕೆ ಯಾರು ಹೊಣೆ? ಸರ್ಕಾರವೇ ಹೊಣೆ ಆಗತ್ತೆ. ಯಾಕೆಂತಂದ್ರೆ ಪರ್ಯಾಯ ವ್ಯವಸ್ಥೆಯನ್ನಾದ್ರೂ ಮಾಡ್ಕೊಡ್ಬೇಕು. ಪರ್ಯಾಯ ವ್ಯವಸ್ಥೆಯನ್ನ ಕೂಡ ಮಾಡ್ಕೊಡೋದಿಲ್ಲ. ಮತ್ತೆ ಪಾದಾಚಾರಿಗಳಿಗೆ ದಿನನಿತ್ಯ ಸಮಸ್ಯೆಗಳಾಗ್ತಾನೆ ಇರುತ್ತೆ. ಯಾಕೆಂದ್ರೆ ನೋಡಿ, ಈ ಪಾದಾಚಾರಿ ಜಾಗದಲ್ಲಿ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ಇನ್ನೇನ್ ಮಾಡ್ತಾರೆ ಪಾದಾಚಾರಿಗಳು? ಸರಿ, ಅವರೇನೋ ವ್ಯಾಪಾರ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ರಸ್ತೆಯಲ್ಲೇ ಸಂಚಾರ ಮಾಡುವಂತಹ ಅಥವಾ ಓಡಾಟ ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಒಂದಷ್ಟು ಅಪಘಾತ ಆಗುವಂತಹ ಪ್ರಕರಣಗಳನ್ನ ಗಮನಿಸ್ತಾ ಇದ್ದೀವಿ. ಬೈಕ್ನಲ್ಲಿ ಬರುವಂತವ್ರು ಅಥವಾ ಕಾರ್ನಲ್ಲಿ ಓಡಾಡುವಂಥವ್ರು ಏನು ಮಾಡ್ತಾರೆ, ಇಲ್ಲಿ ಪಾದಾಚಾರಿಗಳು ಹೋಗ್ತಾ ಇರ್ತಾರೆ ಅನ್ನೋದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳೋದಿಲ್ಲ. ಅವ್ರಿಗೆ ಟಚ್ ಮಾಡೋದು ಅಥವಾ ಅವರ ಬೀಳ್ಸುವಂತಹ ಕೆಲಸಗಳು ಕೂಡ ಆಗ್ತಾ ಇದೆ. ಇದಕ್ಕೆ ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು ಅಂತ ಹೇಳಿ ಬೇರೆ ಆಪ್ಷನ್ ಇಲ್ವಲ್ಲ ಜಿಬಿಎ ಅಧಿಕಾರಿಗಳಿಗೆ. ವ್ಯಾಪಾರಸ್ಥರ ಮೇಲೆ ತಮ್ಮ ಈ ಒಂದು ಪ್ರಯೋಗವನ್ನ ಮಾಡುವಂಥದ್ದು. ಈ ವ್ಯಾಪಾರಸ್ಥರು ಬೀದಿ ಬದಿಯಲ್ಲಿ ಏನು ವ್ಯಾಪಾರ ಮಾಡ್ತಿದ್ದಾರೋ ಆ ಅಂಗಡಿ ಮುಂಗಟ್ಟುಗಳನ್ನ ತೆರವು ಮಾಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಈ ಒಂದು ಟೇಬಲ್ ಇಟ್ಕೊಂಡು ವ್ಯಾಪಾರ ಮಾಡುವಂಥದ್ದು ಅಥವಾ ಅಂಗಡಿಗಳನ್ನ ಇಟ್ಕೊಂಡು ಮಾಡುವಂಥದ್ದು, ತಳ್ಳು ಗಾಡಿಗಳನ್ನ ವ್ಯಾಪಾರ ಇಟ್ಕೊಂಡು ಮಾಡುವಂಥವ್ರಿಗೆ ಏನು ಸಮಸ್ಯೆ ಆಗೋದಿಲ್ಲ. ಕಾರಣ ಇಷ್ಟೇ, ಯಾಕೆಂದ್ರೆ ಅಟ್ಲೀಸ್ಟ್ ಅವರು ಅದರಲ್ಲಿ ಇದ್ದಂತಹ ಪದಾರ್ಥಗಳನ್ನ ತಳ್ಕೊಂಡು ಬೇರೆ ಕಡೆ ಎಲ್ಲೋ ಹೋಗಿ ವ್ಯಾಪಾರ ಮಾಡ್ತಾರೆ. ಮತ್ತು ಅಲ್ಲೇ ಒಂದು ಸಣ್ಣ ಪುಟ್ಟ ಗೂಡಂಗಡಿಯನ್ನ ಇಟ್ಕೊಂಡು ಅಲ್ಲೇ ವ್ಯಾಪಾರ ಮಾಡುವಂಥವರಿಗೆ ಬಹಳಷ್ಟು ಸಮಸ್ಯೆಗಳು ಕೂಡ ಆಗತ್ತೆ. ಕಣ್ಣೀರು ಹಾಕ್ತಾ ಇದ್ದಾರೆ.
ನೋಡಿ, ಎಷ್ಟೋ ಜನ ಒತ್ತುವರಿ ಮಾಡ್ಕೊಂಡಿದ್ದಾರೆ. ಆ ಒತ್ತುವರಿ ಮಾಡ್ಕೊಂಡಿರುವಂತಹ ಜಾಗವನ್ನ ಜಿಬಿಎ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಳ್ಬೇಕಲ್ವಾ? ನಮ್ಮಂತವ್ರ ಮೇಲೆ ಯಾಕೆ ಕಣ್ಣನ್ನ ಹಾಕ್ತಾರೆ? ನಾವೇನ್ ಮಾಡಿದ್ದೀವಿ ಅಂತ ಹೇಳಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ.